ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ರಿಗೂ ಒಂದು ಕನ್ಫ್ಯೂಸ್. ನಮ್ಮ ಹತ್ರ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ನಾವು ಯಾವ ರಾಶಿಯವರು ಅಥವಾ ನಮಗೆ ಯಾವ ರಾಶಿಗೆ ಯಾವ ಉದ್ಯೋಗ, ಯಾವ ಕೋರ್ಸು. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆದರೆ ಡೇಟ್ ಆಫ್ ಬರ್ತ್ ನಿಖರವಾಗಿದ್ದು, ಸಮಯ ನಿಖರವಾಗಿದ್ದು, ನಿಮಗೆ ರಾಶಿ ಗೊತ್ತಿದ್ದೇ ಆದರೆ ಆ ರಾಶಿಗೆ ಸಂಬಂಧಿಸಿದಂಥ ಕೆಲವು ಕೋರ್ಸ್ಗಳನ್ನು ತಾವು ತಗೊಂಡ್ರೆ ಸಕ್ಸಸ್ ಆಗ್ತೀರಿ. ಅಥವಾ ನಮಗೆ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಅಥವಾ ನಮ್ಮ ರಾಶಿಗೆ ನಾವು ಬೇರೆ ಕೋರ್ಸ್ ತಗೊಂಡ್ರೂ ಕೂಡ ಸ್ವಲ್ಪ ಕಷ್ಟಪಟ್ಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗುತ್ತೆ. ಆದರೆ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ಕೆಲವು ಕೋರ್ಸ್ಗಳು ಬಹಳ ಈಸಿಯಾಗಿ ಕಂಪ್ಲೀಟ್ ಮಾಡೋಕ್ಕೆ ಅನುಕೂಲ ಕೂಡ ಆಗಿರುತ್ತೆ. ಅಂಥದ್ರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಅಥವಾ ಧರ್ಮ ಗ್ರಂಥಗಳಲ್ಲೂ ಕೂಡ ಯಾವ ರಾಶಿಗೆ ಯಾವ ಕೋರ್ಸು ಅಂತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ಬಹುಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ, ಕುಜರಾಶಿ, ಅಗ್ನಿತತ್ವ ರಾಶಿ, ಈ ರಾಶಿಯವರಿಗೆ ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು. ಕಂಪ್ಯೂಟ್ರು ಇದರಲ್ಲಿ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಡಾಕ್ಟರ್ಸ್ ಆಗ್ಬೋದು, ಕಂಪ್ಯೂಟರ್ ಕೋರ್ಸ್ ತೊಗೋಬೋದು, ಡಾಕ್ಟ್ರು ಕೋರ್ಸ್ ತೊಗೋಬೋದು, ಇತಿಹಾಸ ಹಿಸ್ಟ್ರಿ ಇದನ್ನು ತೊಗೊಳ್ಬೋದು, ಖಗೋಳದ ಬಗ್ಗೆ, ವಿಜ್ಞಾನದ ಬಗ್ಗೆ, ಇದರ ಬಗ್ಗೆ ಯಾವುದೇ ಕೋರ್ಸ್ ತೊಗೊಂಡ್ರು ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ವೃಷಭ ರಾಶಿ ಅಂದರೆ ಶುಕ್ರಾಧಿಪತಿ ಆಗ್ತಾನೆ. ಹಾಗೆ ಭೂತತ್ವ ಕೂಡ ಹೌದು. ಫ್ಯಾಷನ್ ಡಿಸೈನ್ ಇರ್ಬೋದು, ವ್ಯಾಪಾರ ಇರ್ಬೋದು, ಜರ್ನಲಿಸಮ್ ಇರ್ಬೋದು, ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು. ಹಾಗೆ ಇವ್ರಿಗೂ ಸಹ ಇಂಜಿನಿಯರಿಂಗ್ ಯೋಗನೂ ಇರುತ್ತೆ, ಡಿಪ್ಲೊಮೊ ಯೋಗ ಇರತಕ್ಕಂಥದ್ದು. ಇಂಟೀರಿಯರ್ ಡಿಸೈನರ್ಸ್ ಇದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇಲ್ಲ, ಯಾರು ಬೇಕಾದ್ರೂ ಇದು ಮಾಡ್ಕೋಬೋದು. ಅವರಿಗೆ ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿ ಆಗಿರ್ತಾನೆ, ವಾಯುತತ್ವ ರಾಶಿ ಆಗಿರುತ್ತೆ. ಅಕೌಂಟೆನ್ಸಿ ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಹಾಗೆ MCOM ಮಾಡ್ಕೊಳ್ಳೋದು, B.Ed ಮಾಡ್ಕೊಳ್ಳೋದು, ಶಿಕ್ಷಕರಾಗ್ಬೋದು, ಉಪನ್ಯಾಸಕರು ಕೂಡ ಆಗ್ತಕ್ಕಂಥ ಸಾಧ್ಯತೆ. ಆ ಕೋರ್ಸ್ಗಳನ್ನು ತಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಕರ್ಕಾಟಕ ರಾಶಿ ಚಂದ್ರ ಆಗಿರ್ತಾನೆ, ಜಲತತ್ವ ರಾಶಿ ಕೂಡ ಆಗಿರುತ್ತೆ. ಸಮುದ್ರಯಾನ, ಫ್ಯಾಷನ್ ಡಿಸೈನ್ ಇರ್ಬೋದು, ವ್ಯಾಪಾರದ ಇರ್ಬೋದು, ಹಾಗೆ ಒಳ್ಳೆಯ ಮಾತುಗಾರಿಕೆ ಇರ್ಬೋದು, ಆ್ಯಂಕರ್ಸ್ ಆಗ್ತಕ್ಕಂಥದ್ದಾಗ್ಬೋದು, ಹಾಗೆ ಫ್ಯಾಷನ್ ಡಿಸೈನ್ ಮಾಡ್ತಕ್ಕಂಥದ್ದು, ಬೋಟಿಕ್ ಇಟ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಆ ಕೋರ್ಸನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ರವಿ ಕೂಡ ಆಗಿರ್ತಾನೆ, ಅಗ್ನಿತತ್ವ ರಾಶಿ ಕೂಡ ಇದಾಗಿರುತ್ತೆ. ಬಹುಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ಹಾಗೆಯೇ ಈ ರಾಶಿಯವರಿಗೆ ಸಿನಿಮಾ ರಂಗ ಇರ್ಬೋದು, ಖಗೋಳ ಇರ್ಬೋದು, ಡಾಕ್ಟರ್ಸ್ ಆಗ್ತಕ್ಕಂಥ ಸಾಧ್ಯತೆ. ಡೆಂಟಲ್ ಡಾಕ್ಟರ್ಸು, IT ಸೆಕ್ಟರ್ಲ್ಲೂ ಕೂಡ ಇವರು ಆ ಸಂಬಂಧಿಸಿದ ಕೋರ್ಸ್ಗಳು ಕೂಡ ತಗೋಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಬುಧ ಆಗಿರ್ತಾನೆ, ಭೂತತ್ವ ಆಗಿರುತ್ತೆ. ಭೌತಶಾಸ್ತ್ರ, ಸಂಶೋಧನೆ, ನಾಟ್ಯ, ಬೋಧನೆ, ಈ ಕೋರ್ಸ್ಗಳನ್ನ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಶುಕ್ರ, ವಾಯು, ಈ ರಾಶಿಯವರು ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟು, ಕಲಾ ಅಥವಾ ಸಿನಿಮಾ ರಂಗದಲ್ಲಿ ಹೋಗ್ತಕ್ಕಂಥದ್ದು, ಮೀಡಿಯಲ್ಲಿ ಹೋಗ್ತಕ್ಕಂಥದ್ದು, ವೆಬ್ಸೈಟ್ ಡಿಸೈನಿಂಗ್ ಮಾಡ್ತಕ್ಕಂಥದ್ದು, ಸಾಹಿತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕುಜ, ಜಲತತ್ವ, ಆರ್ಕಿಟೆಕ್ಚರ್ಸು, ರಾಸಾಯನಿಕ ಶಾಸ್ತ್ರದ ಒಂದು ಲೆಕ್ಚರರ್ಸ್ ಆಗ್ತಕ್ಕಂಥದ್ದು, ರಾಜಕೀಯ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಖನಿಜ ಇರ್ಬೋದು, ಹಾರ್ಡ್ವೇರ್ ಸ್ಟೋರ್ ತಾಕೊಂಡವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಧನುಸು ರಾಶಿಯವರಿಗೆ ಅಗ್ನಿತತ್ವ, ಗುರು, ಉಪನ್ಯಾಸ, ಮಂತ್ರಶಾಸ್ತ್ರ, ಜ್ಯೋತಿಷ್ಯ, ತಾಂತ್ರಿಕ, ಸೈನಿಕ, ಸಾಫ್ಟ್ವೇರ್ ಆಗ್ಬೋದು. ಹಾಗೆ ಮಕರ ರಾಶಿಯವರಿಗೆ ಬಹುಮುಖ್ಯವಾಗಿ ವಾಹನ ಇರ್ಬೋದು, ಮನೆ ಕಟ್ಕೊಳ್ಳೋದು, ಸೈಟ್ ತಗೊಳ್ಳೋದು, ಮನೆಗಳು ಮಾರ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಶನಿ, ವಾಯು, ಲೈಬ್ರರಿ, ತಾಂತ್ರಿಕ ಶಿಕ್ಷಣ ಮತ್ತು ಕಲಾ ವಿಭಾಗದಲ್ಲಿ ಕೋರ್ಸ್ಗಳನ್ನು ಕೂಡ ಮಾಡ್ಕೋಬೋದು. ಕಡೆಯದಾಗಿ ಮೀನರಾಶಿ, ಗುರು ಮತ್ತು ಜಲತತ್ವ ರಾಶಿ ಆಗಿರ್ತಕ್ಕಂಥವ್ರಿಗೆ ವಾಯುಯಾನ, ಆಧ್ಯಾತ್ಮಿಕ ಚಿಂತಕರು, ಗುರುಗಳು, ಜ್ಯೋತಿಷ್ಯರು, ಪುರೋಹಿತರು, ಶಾಸ್ತ್ರಿಗಳು, ಈ ರೀತಿ ಕಾರ್ಯಗಳನ್ನು ಕೂಡ ಮಾಡ್ಕೋಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ಇದರ ಜೊತೆಗೆ ಬೇರೆ ತೊಗೊಂಡ್ರೂ ಕೂಡ ಸ್ವಲ್ಪ ಕಷ್ಟಪಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.